ಇನ್ನು 7 ದಿನದಲ್ಲಿ ಚಿಕ್ಕೇಶ್ಮಾನ್ರು ದಿಶಾ ಅಮ್ಮವರು ಮನ್ಸು ಬದಲಾಯಿಸ್ಕೊಂಡು ಮದುವೆಗೆ ಒಪ್ಕೊಳ್ಳೋ ಹಾಗೆ ನಾನು ಮಾಡಬೇಕಂತೆ. ಆ ಮನೆಗೆ ಬಂದಿರೋ ಕಳಂಕ ನಾನು ದೂರ ಮಾಡಬೇಕು. ಅಖಿಲಮ್ಮವ್ರು ಈ ರೀತಿ ದೊಡ್ಡ ಜವಾಬ್ದಾರಿ ನನ್ನ ತಲೆ ಮೇಲೆ ಹೊರಿಸಿದ್ದಾರೆ. ನಿನ್ನ ಹತ್ರ ನಾನು ಕೇಳ್ಕೊಳ್ಳೋದಿಷ್ಟೇ, ಇದನ್ನ ಎದುರಿಸೋ ಶಕ್ತಿ ಕೊಡು. ನಾನು ಊರಿಂದ ಬರೋವಾಗ ನನ್ನಿಂದ ಆ ಮನೆ ಗೌರವಕ್ಕೆ ಯಾವುದೇ ರೀತಿ ಧಕ್ಕೆ ತರಲ್ಲ, ಯಾವುದೇ ರೀತಿ ತೊಂದರೆ ಆಗಲ್ಲ. ಆ ರೀತಿ ಏನಾದರೂ ತೊಂದರೆ ಆದರೆ ನಾನು ವಾಪಸ್ ಊರಿಗೆ ಬಂದ್ಬಿಡ್ತೀನಿ ಅಂಥೇಳಿ ಅಮ್ಮನ ಸಮಾಧಿ ಮೇಲೆ ಪ್ರಮಾಣ ಮಾಡಿ ಬಂದಿದ್ದೆ. ಆದರೆ ಈಗ ಆ ಸಮಯ ಬಂದಿದೆ ಅನ್ನಿಸ್ತಿದೆ. 22 ವರ್ಷ ಬದಲಾಗದಿರೋ ಚಿಕ್ಕೇಜ್ಮಾನ್ರನ್ನ ಒಂದೇ ವಾರದಲ್ಲಿ ಬದಲಾಯಿಸೋದಕ್ಕೆ ಹೇಗೆ ಸಾಧ್ಯ? ದಿಶಾ ಅಮ್ಮವ್ರಿಗೆ ಅವಮಾನ ಆಗಿದೆ, ಅದನ್ನ ಮರೆತು ಅವ್ರ ಮದ್ವೆಗೆ ಒಪ್ತಾರ? ಹೋಗಿರೋ ಮರ್ಯಾದೆ, ಆಗಿರೋ ನೋವನ್ನ ಒಂದೇ ವಾರದಲ್ಲಿ ನನ್ನ ಕೈಯಲ್ಲಿ ಸರಿ ಮಾಡೋಕ್ಕಾಗತ್ತಾ? ಪಾರ್ವತಿ, ದೊಡ್ಡ ಯಜಮಾನ್ರೆ, ನೀನು ಹೇಳಿದ್ದೆಲ್ಲ ನಾನು ಕೇಳಿಸ್ಕೊಂಡೆ. ಹಿಂದೂ ಮುಂದೆ ನೋಡದೆ ಪ್ರೀತು ನಿನ್ನ ಹೆಸರು ಹೇಳಿದ್ದಕ್ಕೆ ನಿನಗೆಷ್ಟು ನೋವಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ಅಲ್ಲದೆ ನಿನ್ನ ಶಕ್ತಿ ಮೀರಿ ನೀನು ಈ ಜವಾಬ್ದಾರಿನ ವಹಿಸ್ಕೊಂಡಿದ್ಯಾ. ಈ ಜವಾಬ್ದಾರಿನ ನೀನು ನಿಭಾಯಿಸಬೇಕಾದ್ರೆ ನಿನ್ನ ಜೊತೆಗೆ ಇನ್ನೊಂದು ಕೈ ಸೇರಲೇಬೇಕು. ನಿನ್ನ ಹೆಗಲಿಗೆ ಹೆಗಲು ಕೊಡೋರು ಇನ್ನೊಬ್ರು ಇರಲೇಬೇಕು. ನನ್ನ ಈ ಪರಿಸ್ಥಿತಿಯಲ್ಲಿ ನನ್ನ ನಂಬಿ ನನ್ನ ಜೊತೆ ಯಾರು ಇರ್ತಾರೆ ದೊಡ್ಡ ಯಜಮಾನ್ರೆ? ಪಾರ್ವತಿ, ಪರಿಸ್ಥಿತಿ ಯಾವಾಗಲೂ ಎಲ್ಲರಿಗೂ ಒಂದೇ ಥರ ಇರಲ್ಲ. ನೀನು ಗೆದ್ದೇ ಗೆಲ್ತೀಯ. ನಿನ್ನ ಜೊತೆ ನಾನಿರ್ತೀನಿ. ನಾವಿಬ್ಬರು ಸೇರಿ ಪ್ರೀತು ದಿಶಾನ ಒಂದು ಮಾಡೇ ಮಾಡ್ತೀವಿ. ಯಜಮಾನ್ರೆ, ನೀವು? ಹೌದು ಪಾರ್ವತಿ, ನೀನು ನಮ್ಮ ಅಮ್ಮನ ಮನಸ್ಸನ್ನು ಗೆಲ್ಲಬೇಕು. ಅದಕ್ಕೆ ನಾನು ನಿನ್ನ ಜೊತೆ ಇದ್ದು ನಿನ್ನನ್ನು ಗೆಲ್ಲಿಸ್ತೀನಿ. ಇದಕ್ಕೆ ನೀನು ನಂಬಿರೋ ಈ ದೇವಿನೇ ಸಾಕ್ಷಿ. ತಾಯಿ, ದೊಡ್ಡ ಯಜಮಾನ್ರ ಸಹಾಯದಿಂದ ಅಖಿಲಮ್ಮವ್ರ ಮನ್ಸನ್ನ ಗೆಲ್ಲೋ ಹಾಗೆ ಮಾಡಮ್ಮ. ಬೇರೆ ಇನ್ನೇನು ಕೇಳಲ್ಲ. ಎಲ್ಲ ಒಳ್ಳೇದೇ ಆಗುತ್ತೆ ಪಾರ್ವತಿ. ಬಾ ಹೊರಡೋಣ. ಏನೇ ದಿಶಾ ಇದು? ಹೈ ವೋಲ್ಟೇಜ್ ಡ್ರಾಮಾ. ಡ್ರಾಮಾ ಇಷ್ಟೊತ್ತು ನಡೆದದ್ದಲ್ಲ, ಇನ್ಮೇಲೆ ನಡೆಯೋದು. ಅಂದರೆ 2 ವಿಷಯ ಕ್ಲಿಯರ್ ಆಯಿತು. ಒಂದು, ಅಖಿಲ ಆಂಟಿ ಮನಸ್ಸಲ್ಲಿ ನಾನಿನ್ನೂ ಇದ್ದೀನಿ. 2, ಅವ್ರು ನನ್ನ ಸೊಸೆಯಾಗಿ ಮಾಡ್ಕೊಳ್ಳೋಕ್ಕೆ ಕಾಯ್ತಾ ಇದ್ದಾರೆ. 7 ಡೇಸ್ಲಿ ಇವರು ಒಪ್ಪಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಪ್ರೀತಮ್ ಬದಲಾಗ್ತಾನೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ದಿಶಾ ಮಾತ್ರ ಹೇಗಿದ್ಲೋ ಹಾಗೆ ಇರ್ತಾಳೆ. ಬದಲಾಗೋ ಸೀನೇ ಇಲ್ಲ. ಅಖಿಲಾಂಡೇಶ್ವರಿ ಮನೆಯಲ್ಲಿ ನನ್ನ ಅಸ್ತಿತ್ವನ ಬೇರೂರೋ ಟೈಮ್ ಬಂದಾಯ್ತು. ಮಿಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ಇದೇನಿದು? ಎಲ್ರನ್ನು ಕರೆಸಿ ಸುಮ್ಮನೆ ಕೂತ್ಬಿಟ್ರಲ್ಲ. ಯಾಕೆ ಕರ್ಸಿರ್ಬೋದು? ನನ್ನ ಬಗ್ಗೆ ಏನಾದರೂ ಹೇಳ್ತಾರಾ? ನಾನು ಯಾಕೆ ನಿಮ್ಮನ್ನೆಲ್ಲ ಇಲ್ಲಿ ಕರೆಸಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಅಯ್ಯಯ್ಯೋ, ನನ್ನ ಮನಸ್ಸಲ್ಲಿರೋದನ್ನೇ ಹೇಳ್ತಿದಾರಲ್ಲಪ್ಪ. ಹನುಮಂತು, ಅಮ್ಮ, ಈ ಅರಸನ ಕೋಟೆ ಕುಟುಂಬಕ್ಕೆ ಆದ ಅವಮಾನದಿಂದ ನಾನು ಎಷ್ಟು ನೋವು ಸಂಕಟ ಅನುಭವಿಸ್ತಿದ್ದೀನೋ, ನಿನ್ನ ಮಗಳ ಮೇಲೆ ಆಗಿರೋ ಕಳಂಕದಿಂದ ನೀನು ಅಷ್ಟೇ ನೋವನ್ನು ಅನುಭವಿಸ್ತಾ ಇದೀಯ ಅಂತ ನನಗೂ ಗೊತ್ತು. ನಿನ್ನ ನೋವಿಗೆ ಒಂದು ಪರಿಹಾರ, ನಿನಗೆ ಆದ ಅವಮಾನನ ಮರೆಸೋದಕ್ಕೆ
ನಾನೊಂದು ತೀರ್ಮಾನ ಮಾಡಿದ್ದೀನಿ. ನೀನೇನೇ ನಿರ್ಧಾರ ತಗೊಂಡಿದ್ರು ಅದು ಸರಿಯಾಗೇ ಇರುತ್ತೆ ಅಖಿಲ. ಎಲ್ಲರ ಹಿತಕ್ಕಾಗಿರುತ್ತೆ ಅನ್ನೋದು ನನಗೆ ಗೊತ್ತು. ಅದೇನು ಅಂತ ಹೇಳು. ಹೌದಮ್ಮ, ಅದು ಏನಿದ್ರು ನಾವು ಪಾಲಿಸ್ತೀವಿ. ಅಕ್ಕ, ನಿಮ್ಮ ನಿರ್ಧಾರ ಯಾವಾಗಲೂ ಸಖತ್ತಾಗಿರುತ್ತೆ, ಅಂದರೆ ಅದ್ರ ಬಗ್ಗೆ ಡೌಟೇ ಇಲ್ಲ. ಆದರೆ ಅದೇನು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಸಣ್ಣದಲ್ಲದ ತಪ್ಪಿನಿಂದ ಒಂದು ಹೆಣ್ಣಿನ ಜೀವನ ಹಾಳಾಗಬಾರ್ದು. ಸಮಾಜದಲ್ಲಿ ಅವಳ ಗೌರವಕ್ಕೆ ಧಕ್ಕೆ ಬರಬಾರ್ದು. ಅವಳ ತಲೆ ತಗ್ಗಿಸೋ ಹಾಗಾಗಬಾರ್ದು. ಅದಕ್ಕೆ ನಿನ್ನ ಮಗಳ ಮದುವೆನ ನಾನೇ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇದು ಒಬ್ಬ ಡ್ರೈವರ್ ಮಗಳ ಮದುವೆ ಆಗಿರೋದಿಲ್ಲ. ಅರಸನ ಕೋಟೆ ಅಖಿಲಾಂಡೇಶ್ವರಿ ಮನೆಯ ಮದುವೆ. ಸುತ್ತೂರ್ನೋರು ಬೆರಗು ಬೀಳೋ ಹಾಗೆ ನಡೆಯುತ್ತೆ ಈ ಮದುವೆ. ಇದೇನ್ ಕರ್ಮನಪ್ಪ, ಪ್ರೀತಿಗೋ ಪಾರುಗೋ ಮದ್ವೆ ಅಂದ್ರೆ ಅಯ್ಯೋ ಮುಗಿದು ಹೋಯ್ತು ಕಥೆ. ಛೇ, ಈಗ ಏನ್ ಮಾಡೋದು? ನಮ್ಮ ಮನೆಯ ಸಂಪ್ರದಾಯ ಸಂಸ್ಕೃತಿ ಪ್ರಕಾರನೇ ಈ ಮದುವೆ ನಡೆಯುತ್ತೆ. ಒಂದು ಚೂರು ಕುಂದು ಕೊರತೆ ಇಲ್ಲದೆ ನಡಿಬೇಕು. ಅಕ್ಕ, ಅದೆಲ್ಲ ಸರಿ. ಈ ಕೆಲಸದವಳನ್ನ ಮದ್ವೆ ಆಗೋ ಗಂಡು ಯಾರು? ಇವಳಿಗೆ ಫಾರಿನ್ನಲ್ಲಿರೋ ಗಂಡು ಹುಡುಕೋ ಅವಶ್ಯಕತೆ ಇಲ್ಲ. ನಮ್ಮ ಹಳ್ಳಿಲೂ ಕೇಳೋ ಅಂಥ ಅವಶ್ಯಕತೆ ಇಲ್ಲ. ಗಂಡು ನಮ್ಮಲ್ಲೇ ಇದ್ದಾನೆ.